ಇವತ್ತಿನ ದಿನ ಕಾರ್ಗಿಲ್ ವಿಜಯ ದಿವಸ 1999 ಜುಲೈ 26 ಆಚರಣೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು 26 ವರ್ಷಗಳಾಯಿತು ಘಟನೆ ನಡೆದಿರ್ತಕ್ಕಂತಹ ಸ್ಥಿತಿ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೀವನದ ಎಲ್ಲ ಪರಿಪಾಠಗಳನ್ನು ತಿಳಿದುಕೊಂಡವರಾಗಿದ್ದೇವೆ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಆ ಸಂದರ್ಭದಲ್ಲಿ ನಮ್ಮ ಸೈನಿಕರು ತೋರಿರ್ತಕ್ಕಂತಹ ಶೌರ್ಯ, ಸಾಹಸ, ದೇಶಪ್ರೇಮ ಇವೆಲ್ಲವನ್ನು ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಮೈಯಲ್ಲಿ ರೋಮಾಂಚನಗೊಳ್ಳುವಂತಹ ಸಂದಿಗ್ಧದ ಸಂದರ್ಭ. ಅಂತಹ ಒಂದು ಸಂದರ್ಭ ಇವತ್ತು ನಮ್ಗೆ ಬಂದಿಲ್ಲ. ಆದರೆ ಸ್ವಲ್ಪಾಗಿ ಬಂತು. ಆ ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳಲಿಲ್ಲ. ಕೇವಲ 10-12 ದಿವಸದೊಳಗಾಗಿ ಆ ಘಟನೆ ಮೂಡಿದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಅದೇನು ಅಂತ ತಿಳ್ಕೊಂಡು ಕೇಳಿದರೆ, ಆಗಿನ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯೋತ್ಸವವಾದರೆ ಮೊನ್ನೆ ತಾನೇ ನಾವೆಲ್ಲರೂ ತಿಳಿದಿರುವ ಹಾಗೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಭಾರತ ದೇಶದ ಜನರಿಗಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಇಲ್ಲಿ ಯಾಕೆ ಇದನ್ನು ನಾವು ಉಲ್ಲೇಖ ಮಾಡಿ ಹೇಳಬೇಕು, ಆ ಸೈನಿಕರ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು, ತೀರಿರ್ತಕ್ಕಂತಹ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂತಹ ಆ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ಕೇಳಿದರೆ, ಒಂದು ನಮ್ಮಲ್ಲೆಲ್ಲ ಪ್ರಚಲಿತವಾಗಿರ್ತಕ್ಕಂಥ ಒಂದು ಗಾದೆ ಮಾತಿದೆ. ಅದೇನು ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದರೆ, ಸೈನಿಕನ ಕೈಗೆ ಅಂಟಿದ ರಕ್ತ, ರೈತನ ಕೈಗೆ ಅಂಟಿದ ಮಣ್ಣು, ಶಿಕ್ಷಕನ ಕೈಗೆ ಹಚ್ಚಿದ ಸೀಮೆ ಸುಣ್ಣದ ಧೂಳು, ಇವು ದೇಶ ಪ್ರೇಮದ ದೂತಕಗಳೇ ಹೊರತು ವಿನಾಶಕಗಳಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿಂದಿನ ಗಾದೆ ಮಾತು ಹೇಳ್ತಾ ಇದೆ. ಇವತ್ತು ರೈತ ತನ್ನ ಕೈಗೆ ಮಣ್ಣು ಹಚ್ಕೊಳ್ಳಲಾರದೆ ಇವತ್ತು ಅನ್ನ ಕೊಡ್ತಾನಂತಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಆ ರೈತ ಎಂದಾದರೂ ಸೂಟಿ ತಗೊಂಡಿದ್ದಾನೇನೂ ಇಲ್ಲ. ಆ ತನ್ನ ಜೀವನದ ಒಂದು ದಿವಸವೂ ಕೂಡ ವಿರಮಿಸಲಾರ್ದಂಗೆ ನಮ್ಮೆಲ್ಲರಿಗೆ ತಿನ್ನಲು ಅನ್ನವನ್ನು ಕೊಡುವಂಥ ರೈತನನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತಾ ಇದೆ. ಮತ್ತು ನಾವು ಇಷ್ಟು ಬೆಳೆದು ದೊಡ್ಡ ಬುದ್ಧಿವಂತರಾಗಿದ್ದೇವೆ ಅಂತ ಕೇಳಿದ್ದಪ್ಪ ಅಂದರೆ ಅದು ಒಬ್ಬ ಶಿಕ್ಷಕನಿಂದ ಅನ್ನುವಂಥದ್ದನ್ನು ಮರಿಬಾರ್ದು. ರಾತ್ರಿ 12 ಗಂಟೆ ಕಾಲ ಸುದೀರ್ಘವಾಗಿ ನಿದ್ದೆ ಮಾಡೋದಾಗಲಿ, ಹಗಲು 12 ಗಂಟೆಗಳ ಕಾಲ ನಾವು ಸುದೀರ್ಘ ಜೀವನ ಮಾಡೋದಾಗಲಿ, ಇದರಿಂದ ನಾವು ಎಲ್ಲ ಇಷ್ಟು ಆರಾಮಾಗಿ ಚೆಂದ ಆಡ್ತಿದ್ವಿ ಅಂತ ಕೇಳಿದ್ನಪ್ಪ ಅಂದರೆ ಆ ಸೈನಿಕರ ಸಾಹಸದ ಯಶೋಗಾಥೆಯಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ. ಒಂದು ವೇಳೆ ನಾವು ಮಲಗಿಕೊಂಡಂತೆ ಆ ಸೈನಿಕರಿಗೆ ಮಲ್ಕೊಂಡಪ್ಪ ಅಂದರೆ ನಾವು ಮನೆಯಲ್ಲೇ ಎಲ್ಲ ನಿರ್ಣಾಮ ಆಗಿ ಹೋಗ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನತೆ ಗೌರವಗಳನ್ನು ಕಾಪಾಡಿರ್ತಕ್ಕಂಥ ನಮ್ಮ ವೀರ ಯೋಧರು, ಇದಕ್ಕಾಗಿ ಬಲಿದಾನ ತೆತ್ತಿರ್ತಕ್ಕಂಥ ನಮ್ಮ ಆ ವೀರ ಯೋಧರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ತಿಳಿಸಿ ಆ ದೇಶದ ಒಂದು ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಬರುವಂಥ ಸ್ಥಿತಿಯಲ್ಲಿ ಸೈನಿಕರು ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿದು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆ ಕಾರ್ಗಿಲ್ ವಿಜಯೋತ್ಸವಕ್ಕೆ. ಅಂಥ ಸಂದರ್ಭವನ್ನು ನೀವೆಲ್ಲರೂ ಕೂಡ, ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವುದು ಮಾಡಿಕೊಂಡು ಮಾಡುವಂಥದ್ದನ್ನು ನೋಡಿ ಪ್ರತಿಯೊಬ್ಬ ಹೆಮ್ಮೆಯ ಸೈನಿಕರು 1999 ಜುಲೈ 26ರಂದು ಏನು ನಡೆದಂಥ 3 ತಿಂಗಳ ಕಾಲ ನಡೆದಂಥ ಒಂದು ಯುದ್ಧ, ಆ ಯುದ್ಧದಲ್ಲಿ ಜಯಶೀಲರಾಗಿ ನಮ್ಮ ಏನು ಪಾಕಿಸ್ತಾನ ವಶಪಡಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಏನು ವಿಜಯ ಪತಾಕೆಯನ್ನು ಹಾರಿಸಿದ ದಿನ ಮತ್ತು ನಮ್ಮ ದೇಶದ 529 ಸೈನಿಕರ ಏನು ಬಲಿದಾನ ಆಯಿತೋ ಆ ಒಂದು ಅವರ ಸ್ಮರಣೆ ಅರ್ಥ ಮತ್ತು ಅವರನ್ನು ನೆನಪು ಮಾಡ್ಕೊಳೋದ್ರ ಜೊತೆಗೆ ಆ ಒಂದು ವಿಜಯ ದಿವಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಮತ್ತು ನಗರದಲ್ಲಿ ಎಲ್ಲ ಕಡೆ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಈ ದೇಶದ ಸೈನಿಕರಿಗೆ ಒಂದು ಗೌರವವನ್ನು ಕೊಡುವಂಥವ್ರು ಆಗಬೇಕು. ನಾವೆಲ್ಲರೂ ಭಾರತದ ಪ್ರಜೆಗಳಾಗಿ ದೇಶಭಕ್ತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಈ ದೇಶದಲ್ಲಿ ವಾಸಿಸಲಿಕ್ಕೂ ನಮಗೊಂದು ಅರ್ಹತೆ ಇದೆ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮೆಲ್ಲರಲ್ಲಿ ದೇಶಭಕ್ತಿ ಮೊದಲಿರಬೇಕು. ದೇಶ ಮೊದಲು, ಆಮೇಲೆ ನಾನು ಅಂತಕ್ಕಂಥ ಭಾವನೆಯಲ್ಲಿ ನಾವಿರಬೇಕು. ಇವತ್ತು ಏನು ನಮ್ಮ ವೀರ ಯೋಧರನ್ನ ನೆನಪು ಮಾಡಿಕೊಳ್ಳಲೇಬೇಕು. ಯಾಕಂದರೆ ಅಲ್ಲಿ ಬಲಿಯಾದಿರ್ತಕ್ಕಂಥ ಹಲವಾರು ಯೋಧರು ಇದ್ದಾರೆ.
ಇವತ್ತು ಆ ಎಲ್ಲ ಯೋಧರ ಒಂದು ಬಲಿದಾನದ ಪ್ರತಿಫಲವಾಗಿ ಇವತ್ತು ನಾವು ಕಾರ್ಗಿಲನ್ನು ಇವತ್ತು ವಶಪಡಿಸಿಕೊಂಡಿದ್ದೇವೆ. ಮತ್ತು ಈ ದೇಶದ ಹೆಮ್ಮೆಯ ವೀರ ಪುತ್ರರಿಗೆ ನಾವು ಸದಾ ಸ್ಮರಣೆಯನ್ನು ಮಾಡುವಂಥ ಒಂದು ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋರಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತು ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಕೂಡ ಇಂಥ ಒಂದು ದೇಶಭಕ್ತಿಯ ವಿಚಾರಗಳನ್ನು ಎಲ್ಲರಲ್ಲಿ ತಿಳಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಎಲ್ಲ ವಿಷಯ ಗೊತ್ತಿದ್ದರೂ ನಮಗೆ ಸ್ಫೂರ್ತಿದಾಯಕ ಮಾತು ಜೀವನದಲ್ಲಿ ಗುರಿ ಮತ್ತು ಸಾಧನೆಗೆ ಪೂರಕವಾಗುತ್ತದೆ ಎಂದು ಸಂಸದ ಜಿ ಕುಮಾರ್ ನಾಯ್ಕ ಅವರು ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮತ್ತು ಖಾಸಗಿ ಶಾಲಾ ಶಿಕ್ಷಕರ ಒಕ್ಕೂಟದಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಗತ್ತಿಗೆ ಅತ್ಯುತ್ತಮ ಸ್ಫೂರ್ತಿದಾಯಕರಾಗಿ ಸ್ವಾಮಿ ವಿವೇಕಾನಂದ ಅವರಿದ್ದಾರೆ. ಅವರ ಸ್ಫೂರ್ತಿದಾಯ ಮಾತಿಗೆ ಜಗತ್ತೇ ಬೆರಗಾಗಿದೆ. ಸ್ಫೂರ್ತಿದಾಯ ಮಾತುಗಳು ಹೇಳುವವರು ನಮ್ಮ ಜೀವನವನ್ನು ಅಷ್ಟೇ ಶುದ್ಧತೆಯೊಂದಿಗೆ ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ. ಕೇವಲ ಮನ್ ಕಿ ಬಾತ್ ರೂಪದಲ್ಲಿ ಹೇಳಿಕೆ ಸಂಕೇತವಾಗಿದೆ. ಇದೊಂದು ತನ್ ಕಿ ಬಾತ್ ಆಗಿ ಆಚರಣೆಯಲ್ಲಿ ಇರುವಂತಾಗಬೇಕು. ನಮಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಇದ್ದರೂ ನಾವು ಅದೆಷ್ಟೋ ಸಲ ಕೆಲ ನಿರ್ಧಾರ ಕೈಗೊಳ್ಳುವಲ್ಲಿ ಗೊಂದಲಕ್ಕೆ ಗುರಿಯಾಗುವ ಸಂದರ್ಭಗಳಿರುತ್ತವೆ. ಇಂತಹ ಸಂದರ್ಭದಲ್ಲಿ ಸ್ಫೂರ್ತಿ ಮಾತುಗಳು ನಮ್ಮನ್ನು ಒಂದು ದೃಢ ನಿರ್ಧಾರ ಮತ್ತು ಉತ್ತಮ ಕಾರ್ಯದತ್ತ ಸಾಗಲು ನೆರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾಗಿದೆ. ಇಲ್ಲಿಯ ಈ ಸ್ಫೂರ್ತಿದಾಯಕ ಮಾತುಗಳಿಂದ ಜೀವನ ಪರಿವರ್ತನೆಯೊಂದಿಗೆ ಸಮಾಜದಲ್ಲಿ ಸೌಹಾರ್ದ ಸಂಬಂಧ ಬೆಳೆಯಲಿ ಎಂದು ಹೇಳಿದರು. ಒಂದು ಬೋರ್ಡ್ ಮಾಡಿ ನಾನು ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ಲಾ ಅಥವಾ ಗೋಡೆ ಮೇಲೆ ಹಾಕಿಬಿಡ್ಲಾ ಅಂತೇಳಿ ಸದಾಕಾಲ ಮೋಟಿವೇಶನ್ ಇರಬೇಕು ಅಂತ. ಯಾವುದನ್ನೇ ನಾವು ಕೇಳಿದ ಮೇಲೆ ಓದಿದ ಮೇಲೆ ನಮಗೆ ಮೋಟಿವೇಶನ್ ಆದರೆ ಅದನ್ನು ನಾವೇ ಸ್ಪೀಕರ್ ಯಾರು ಇರೋದಿಲ್ಲ. ಆದರೆ ನೀವು ಇವಾಗ ಏನಾಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಬೇರೆಯವರಿಗೆ ಮೋಟಿವೇಶನ್ ಸ್ಪೀಕರ್. ಮನ್ ಕಿ ಬಾತ್ ಅಲ್ಲ ಇದು ಅಂತರಾತ್ಮ ಕಿ ಬಾತ್ ಹೋನಾ ಚಾಹಿಯೆ. ಮನ್ ಕಿ ಬಾತ್ ಅಲ್ಲ, ಇದು ಅಂತರಾತ್ಮ. ನಮಗೆ ಆ ಮಾತು ನೆನಪಾಗ್ತಾ ಇದೆ. ನಮ್ಮಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ನಾನು ಈಗ ಇರಬೇಕು, ನನ್ನಿಂದ ಎಲ್ಲ ಕಾಲ ಜಾಗೃತವಾಗಿರಬೇಕಾಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಆ ಕೇಳೋ ಹಾಗೆ ಮಾಡಿ ಬಂದಿರುವಂಥ ಮೋಟಿವೇಶನ್ ಸ್ಪೀಕರ್, ಲೆಟ್ him be heard by so that you take it, you internalize it, and from henceforth it will be your motto. ಬೇಗನೆ ಹೊರಡಲು ಕೂಡ ಅವಕಾಶ ಆಗಾಗಲೇ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಿಮ್ಮ ಯಾವುದೇ ಹೋಗಬೇಕಾಗ್ತದಿಲ್ಲ, ನೀವು ಮನಸ್ಸಿದೆ ಅಂತ ಹೇಳಿ ತಿಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. President of Primary School Teachers Association to be seated on the stage. ಅಕ್ಕ ನಾವು ಚಂದ್ರಶೇಖರ್ ರೆಡ್ಡಿ ಸರ್ ಅವರಿಗೆ ಸ್ವಾಗತ ಮಾಡಬೇಕೆಂದು ನಿಮಗೆ ಆಗಾಗ ನಿಮಗೆ ಕೇಳ್ತಾನೆ ಅಂತ ಇದೇನು ಬಹುಶಃ ಮೊದಲಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಆದರೆ ಪ್ರತಿ ಸರಿ ಹೋಗುವಾಗ ನೀವು ಭಾಳ ಸಂತೋಷದಿಂದ ಭಾಳ ಕುತೂಹಲದಿಂದ ಬಂದಿರಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇರೋ ಅಂಥವ್ರು ಇರ್ತಾರೆ. ಅವರು ಕೂಡ ನನಗೆ ಹೇಳುವಾಗ ಸಂದರ್ಭದಲ್ಲಿ ಇಲ್ಲಿ ಇವತ್ತಿನ ದಿವಸ ಯಾರನ್ನ ಅವರು ಆಹ್ವಾನ ಮಾಡಿದ್ದಾರೆ, ಅವರು ಸುಮಾರು 2 ವರ್ಷಗಳಿಂದ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅವರಿಗೆ ಸಮಯ ಸಿಕ್ಕಿ ರಾಯಚೂರಿಗೆ ಬಂದು ಅವ್ರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿರೋದು ಬಹಳ ಸಂತೋಷದ ವಿಷಯ. ರಾಯಚೂರಿನ ಪರವಾಗಿ ಆ ಸನ್ಮಾನ್ಯ ಭಾಷಣಕಾರರು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು ನಿಮ್ಮ ಮಾತುಗಳು ಅಮೂಲ್ಯ, ಅದು ನಮ್ಮ ಶಿಕ್ಷಕರಿಗೆ ಬೇಕಾಗುತ್ತೆ ಅನ್ನೋ ಮಾತನ್ನು ನಾನು ಒತ್ತು ಹೇಳಲಿಕ್ಕೆ ಬಯಸ್ತೇನೆ. ಅವರ ಬಯೋಡೇಟಾ ನಾನು ನೋಡ್ತಾ ಇದ್ದೆ. ಅವರು ಬಹುಶಃ ಮೋಟಿವೇಶನ್ ಸ್ಪೀಕರ್ ಅನ್ನೋದಕ್ಕೆ ಜೊತೆಗೆ ಈ ಸೀಮ್ಸ್ ಟು ಬಿ ನೆವರ್ ಸ್ಟೂಡೆಂಟ್. ಸದಾಕಾಲ ಅವರು ಕಲಿತಾ ಇರುವಂಥ ಒಂದು ವಿಷಯವನ್ನು ನಾನು ಗಮನಿಸಿದ್ದೆ. ಹಲವಾರು ಬೇರೆ ಬೇರೆ ವಿಷಯಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಾರೆ, ಡಿಗ್ರಿ ಸಂಪಾದನೆ ಮಾಡಿದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ. ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿಯಿಂದ ನೋಡಿದಾಗಲೇ ಅವರ ಒಂದು ಸಾಧನೆ ನೋಡಿದಾಗಲೇ ನಮಗೆ ಸಂತೋಷ ಆಗ್ತದೆ. ಮತ್ತು ಯಾವ ಗುಣ ಇದ್ದರೆ ನಮ್ಗೆ ಒಳ್ಳೆಯದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ. ಮೋಟಿವೇಶನ್ ಸ್ಪೀಕರ್ ಯಾವ ರೀತಿ ಸ್ಪೀಕರು, ನೀವು ಕೂಡ ಎಲ್ಲರೂ ನೀವು ಮೋಟಿವೇಶನ್ ಸ್ಪೀಕರ್ಗಳೇ, ಹೌದು ತಾನೆ? ಆಲ್ ಆಫ್ ಯುವರ್ ಆ್ಯಕ್ಚುಲಿ ಮೋಟಿವೇಶನ್ ಸ್ಪೀಕರ್ ಟು ದ ಯಂಗ್ ಚಿಲ್ಡ್ರನ್. ಮಕ್ಕಳು ಏನು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಅವರಿಗೆ ನೀವು ಮೋಟಿವೇಶನ್ ಮಾಡಿ ಅವರಿಗೆ ಕಲಿಸ್ಕೊಟ್ಟು ಅವರಿಗೆ
ಯಾರಿಗೆ ಮೋಟಿವೇಶನ್ ಬೇಡ ಇದೆ? ಮೋಟಿವೇಶನ್ ಎಲ್ಲರಿಗೂ ಬೇಕು. ನಾವು ಬೆಳಿಗ್ಗೆ ಎದ್ದಾಗ ಯಾವ ರೀತಿ ಎಲ್ಲರೂ ತಿಂತೀವೋ ಊಟ ಮಾಡ್ತೀವೋ, ಅದೇ ರೀತಿ ಪ್ರತಿಯೊಬ್ಬರಿಗೂ ನಮಗೆ ಪ್ರತಿನಿತ್ಯನೂ ಒಂದು ರೀತಿಯ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಹೇಳದೇ ಇರುವಂಥದ್ದು ಯಾವುದೂ ಇಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಆದಾಗ್ಯೂ ಕೂಡ ಅದೇ ವಿಷಯವನ್ನ ನಿಮಗೆ ಪದೇ 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 ಹೇಳುವಂಥ ಅವಶ್ಯಕತೆ ಅಂತ ಯಾಕಿದೆ? ಆ ಪದಗಳು ಕೂಡ ನೋಡಿ, ಮೋಟಿವೇಶನ್ ಸ್ಪೀಕರ್ ಏನು ಮಾತಾಡ್ತಾರೆ ಅಂತ. ನಮ್ಮ ದೇಶ ಕಂಡಂಥ ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಅವರು. ಅವ್ರು ಏನು ಹೇಳಿದ್ರು? ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಅಷ್ಟೇ ಹೇಳಿದ್ರು. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. Acknowledge, appreciate light. तो 400 टीचर्स के सामने डॉक्टर कलाम सर बोल रहे थे कि छोटे से बच्चे के संस्कार को बनाने के 3 लोग बहुत इंपॉर्टेंट हैं. नंबर 1 इज मदर. नंबर 2 400 टीचर्स के सामने. नंबर 1 इज मदर. नंबर 2 एक छोटे से बच्चे के संस्कार को बनाने के 3 लोग बहुत इंपॉर्टेंट है 400 टीचर्स के सामने. नंबर 1 इज मदर. नंबर 1 इज मदर. नंबर 2 फादर लोग कुछ बोलते ही नहीं है. और आप ये टीचर को मत लेकर आओ. टीचर को लेकर आते ज्यादा फादर इज वेरी हैप्पी. नंबर 1 इज मदर. नंबर 2 इज टीचर. आप लोग दोनों संभालो अपने बच्चों को. और आप ही गड़बड़ करते हो लेडी टीचर. फादर को आने दो ना, उसके पहले आवाज आप लोग. हाँ, कैसे बोलता? ऑल डियर फादर्स, प्लीज टेक अप योर रिस्पॉन्सिबिलिटी. ओके. एक छोटे से बच्चे के संस्कार को बनाने के 3 लोग बहुत इंपॉर्टेंट है. नंबर 1 इज मदर. नंबर 2, वाओ, थैंक्स फॉर योर सोशल रिस्पॉन्सिबिलिटी. उसको हम लोग CSR कहते हैं, कॉर्पोरेट सोशल रिस्पॉन्सिबिलिटी. एंड नंबर 3, हमने भी कहा टीचर्स. डॉक्टर कलाम करेक्टेड अस. He said it's primary school teacher. प्राइमरी स्कूल टीचर. आप ऐसे कितने टीचर्स हैं जो प्राइमरी स्कूल टीचर है? हाथ उठाओ. राइट, छोटे छोटे बच्चों को पढ़ाते हैं. अच्छा, आप गेस करिएगा स्वामीनाथन सर कितने छोटे बच्चों को पढ़ाते होंगे? गेस इट आउट. ऑल्दो आई एम अ प्रोफेसर टीचिंग PhD स्टूडेंट्स, दैट्स माय प्रोफेशन. कितने छोटे बच्चों को मैं होलिस्टिक इंटेलिजेंस सिखाता हूँगा? अरे कुछ तो बोलो ना. ये टीचर्स बात करते हैं ना सर? कितने छोटे बच्चों को मैं होलिस्टिक इंटेलिजेंस सिखाता हूँगा? 3 years. और थोड़ा नीचे आइए. 2 years. चुटकू कह रहा 1 year. और थोड़ा नीचे. और थोड़ा नीचे. अरे जल्दी आओ ना, मैं आपको जल्दी छोड़ दूंगा. मुझे भी छुट्टी मिलेगी. जल्दी आओ. फिर डिले होंगे तो स्वामी भाई को मत दो. कितने छोटे? 6 months. वेरी गुड सर. और थोड़ा नीचे. 1 month. और नीचे. Just 1. I teach holistic intelligence when the child is in the mother's womb. Child is in the mother. That's one of my PhD area. और मेरा research topic जो है, it is development and validation of holistic educational modules for expectant mothers. Right, that's my topic. And I'm so happy to tell you that it has been accepted by FOGSI. FOGSI का full form है Federation of Gynecologists Society of India. तो मैं बच्चों को क्या सिखाता हूँ, कैसे सिखाता हूँ, मैं कुछ फोटोग्राफ्स भी जरूर शेयर करूँगा. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ದಿನಾಂಕ 28ರಂದು ಮಧ್ಯಾಹ್ನ 3 ಗಂಟೆಗೆ ನಗರದ ಆಶಾಪುರ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ಬೆಣ್ಣೆ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಸಮಾವೇಶದಲ್ಲಿ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಆಗಮಿಸಲಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯ ಸಿದ್ಧತೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ನಮ್ಮ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಹಿಳಾ ಕಾರ್ಯಕರ್ತರನ್ನು ಒಗ್ಗೂಡಿಸುವ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ.
ಜಿಲ್ಲೆಯ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರಾದ ರಾಣಿ ರಿಚರ್ಡ್ ನೈನ್, ನಗರ ಅಧ್ಯಕ್ಷರಾದ ಸುರೇಖಾ, ಆರತಿ ಚಂದ್ರಶೇಖರ್, ಜ್ಯೋತಿ, ಶಾಂತಾ, ಮಂಜುಳಾ, ಎಸ್ ಪ್ರತಿಭಾ ರೆಡ್ಡಿ, ವಂದನಾ, ಶಿವಕುರ್ಮಾ, ಶ್ರೀದೇವಿ ಸೇರಿದಂತೆ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸೌಮ್ಯ ರೆಡ್ಡಿ ಅವರು 28ನೇ ತಾರೀಕು ರಾಯಚೂರು ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ಅದರ ಏನಂದ್ರೆ ಎಲ್ಲ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ನಾವೇನು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಇವೆಲ್ಲ ಮಹಿಳೆಯರಿಗೆ ನಾವು ಬ್ಲಾಕ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಬಹುದು ಅಂತೇಳಿ ಅವರು ನಮ್ಮ ಜಿಲ್ಲೆಯ ಎಲ್ಲ ಪ್ರವಾಸ ಮಾಡಿ ಬ್ಲಾಕ್ ಮಟ್ಟದಲ್ಲಿ ಮೀಟಿಂಗ್ ಅನ್ನು ಕರೆದು, ಜಿಲ್ಲಾದಲ್ಲಿ ಮೀಟಿಂಗ್ ಅನ್ನು ಕರೆದು ಅವ್ರಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಬಂದ ಮೇಲೆ ಯಾವ ರೀತಿ ಸಂಘಟನೆ ಮಾಡಬಹುದು ಅಂತೇಳಿ ಅದ್ರ ಬಗ್ಗೆ ನಮಗೆ ಒಂದು ಕಾರ್ಯಕ್ರಮ ಮೂಲಕ ಒಂದು ಸಭೆಯನ್ನು ಮಾಡಿ ಅವನ್ನ ನಾವು ರಾಯಚೂರು ಜಿಲ್ಲೆಗೆ ಆಹ್ವಾನ ಮಾಡಿದ್ದೇವೆ, ಕರೆದಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಮಹಿಳೆಯರನ್ನ ಒಂದು ಸಂಘಟನೆ ಮಾಡಿ ನಾವು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಮಹಿಳಾ ಸಂಘಟನೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದು ನಾವು ಎಲ್ಲಿ ಮಾಡ್ತಾ ಇದ್ದೀವಿ, ಮೊನ್ನೆ ನಾವು ಫಿಕ್ಸ್ ಮಾಡಿರೋದು ಇದು ರಂಗಮಂದಿರ ಆಯ್ತು, ಅದು ಚೇಂಜ್ ಆಗಿ ಆಶಾಪುರಿ ಕನ್ವೆನ್ಷನ್ ಹಾಲ್, ಬ್ರಹ್ಮರಾಂಬ ಬ್ಯಾಂಕ್ ಅಪೋಸಿಟ್ ಇರೋದು. 2 ಗಂಟೆಗೆ ಮಧ್ಯಾಹ್ನ ಮೇಡಮ್ ಅವರು ಯಾದಗಿರಿ ಮುಗಿಸ್ಕೊಂಡು 2 ಗಂಟೆಗೆ ನಮ್ಮ ರಾಯಚೂರು ಜಿಲ್ಲೆಗೆ ಬರ್ತಾರೆ. ಅದು ಕಾರ್ಯಕ್ರಮ ರೈಟ್ ಟೈಮ್ಗೆ ನಾವು ಚಾಲು ಮಾಡ್ತೀವಿ. 3 ಗಂಟೆಗೆ ಚಾಲು ಮಾಡಿ 4:30, 5 ಗಂಟೆ ತನಕ ನಾವು ಫಂಕ್ಷನ್ ಅನ್ನು ಮುಗಿಸ್ತೀವಿ. ಇದನ್ನ ಮುಗಿಸ್ಕೊಂಡು ಮೇಡಮ್ ಅವರು ಮತ್ತೆ ಗುಲ್ಬರ್ಗ ಹೋಗ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಒಂದು ಕಡೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿ ರೈತರ ಮುಖದಲ್ಲಿ ಸಂತಸ ಅರಳಿ ನಾಟಿ ಮಾಡಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಒಂದು ಕಡೆ ಗೊಬ್ಬರದ ಕೊರತೆಯಿಂದ ಕಂಗಾಲಾಗಿದ್ದಾರೆ. ಆದ್ರೆ ನಾಗರಾಳ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರ ಒಂದು ಕುದುರೆ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಕಾರಣ ಒಂದೇ ಒಂದು ಕುದುರೆ 70 ಎಕರೆ ವಿವಿಧ ಬೆಳೆ ನಾಶ ಮಾಡಿದೆ. ಇದು ರೈತರ ತಲೆನೋವಿಗೆ ಕಾರಣವಾಗಿದೆ. ಜಿಟಿ ಮಳೆಯಲ್ಲಿ ಕುದುರೆಗೆ ಚೆಲ್ಲಾಟವಾದ್ರೆ ರೈತರಿಗೆ ಸಂಕಷ್ಟವಾಗಿದೆ. ರೈತರು ಬೆಳೆದ ಮಾವು, ತೊಗರಿ, ಹತ್ತಿ, ಸೂರ್ಯಕಾಂತಿ, ಹೆಸರು, ಸೌತೆಕಾಯಿ ಸೇರಿ ಹಲವು ಬೆಳೆ ಕುದುರೆಯಿಂದ ನಾಶವಾಗಿದೆ. ಅಷ್ಟೇ ಅಲ್ಲದೆ ರೈತ ಸಾಕಿದ ನಾಯಿಯನ್ನು ಬಲಿ ಪಡೆದಿದೆ. ಕುದುರೆಯನ್ನು ಬಚ್ಚಿದುರಿಸಲು ಒಂಟಿ ರೈತ ಹೋದರೆ ಅವರ ಮೇಲೆಯೇ ಎರಗುತ್ತೆ ಅಂತ ರೈತರು ಗಂಭೀರವಾಗಿ ಆರೋಪಿಸುತ್ತಾರೆ. 2 ಎಕರೆ ಹತ್ತಿ ಹಾಕಿದೇವ್ರಿ. ಈ ಕುದುರೆ ಕಾಟದಿಂದ ಬೆಳಿಗ್ಗೆ 5 ಗಂಟೆಲಿಂದ ಸಾಯಂಕಾಲವರೆಗೆ ಆದ್ರೂ ಕಾಯಬೇಕು. ಇಲ್ಲ ಬೆಳಿಗ್ಗೆ ಒಬ್ಬೊಬ್ಬರ ಹೊಡ್ಯಕ್ಕೆ ಹೋದ್ರ ಮೈ ಮೇಲೆ ಕಡಿಯಕ್ಕೆ ಬರ್ತದ. 4-5 ಮಂದಿ ಇಲ್ಲ ಒಂದು 8-10 ಮಂದಿ ರೈತರಿದ್ರ ಓಡಿ ಹೋಗ್ತದ. ಓಡಿ ಒಂದು 2 ಕಿಲೋಮೀಟರ್ ತದ ಓಡಿಸ್ಕೊಂಡು ಬಿಟ್ಟು ಬಂದ್ರೆ ಮತ್ತೆ ಮರ್ದಿನ ಬಂದು ನಮ್ಮ ಬೆಳೆ ಎಲ್ಲ ಹಾಳು ಮಾಡಕತ್ತದ. ನನ್ನ ಪಕ್ಕದ ಹೊಲ್ದಾರ್ದು ಮಾವಿನ ಗಿಡ ಹಾಕಿದಾರ, ಅದೆಲ್ಲ ನಾಶ ಮಾಡಿಬಿಟ್ಟದ. ಅದು ಒಂದು ನಾಯಿ ತರೋದು, ಅವರು ನಾಯಿ ಕಡಿಯಕ್ಕೆ ಹೋದ್ರ ಅಂತಂದಿಂದ ಕಾಲಿಲೆ ಒದ್ದು ಸಾಯಿ ಹೊಡೆದ್ಬಿಟ್ಟೈತಿ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಥಳಾಂತರ ಮಾಡ್ಬೇಕನ್ನೋದು ರೈತರ ಕಡೆಯಿಂದ ವಿನಂತಿ ಮಾಡಿಕೊಳ್ತೀವಿ. ಎಷ್ಟು ತಿಂಗಳಾಯ್ತದೆ ಇಲ್ಲಿ ಬಂದು? ಒಂದು 2 ತಿಂಗಳಾಯ್ತು ಸರ್. ಇವಾಗ ನಾವು ಹತ್ತಿ ಹಾಕಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಮತ್ತು ಪಕ್ಕದೆಲ್ಲ ಹೆಸರು ಹಾಕಿದ್ದಾರೆ. ಎಲ್ಲ ರೈತರುಗಳದ್ದು ಹೆಸರು ಕಡ್ದು ಮತ್ತು ಮಾವಿನ ಗಿಡ ಎಲ್ಲ ತುಳಿದು ಹಾಕಿಬಿಟ್ಟಿದೆ. ಸೂರ್ಯಕಾಂತಿ ಹಾಕಿದ್ದೀವಿ. ಎಲ್ಲ ಪಕ್ಕದ ಒಂದು 50-100 ಎಕರೆದೆಲ್ಲ ಬೆಳೆ ಎಲ್ಲ ಆನ್ ಮಾಡಿಬಿಟ್ಟಿದೆ. ನಾವು ಎಷ್ಟೋ ಹೊಡೆದ್ರು ಕೂಡ ಇಲ್ಲಿಗೆ ಬರ್ತಾಯಿದೆ. ಅದು ಪಟಾಕಿ ಹಚ್ಚಿದ್ರು ಬಿಡ್ತಾ ಇಲ್ಲ ಸರ್. ಹೇಳಿ ನಮಗೆ ಇದಾಗ್ಬಿಟ್ಟಿದೆ. ಹೊಡೆದು ಸಾಕಾಗ್ಬಿಟ್ಟಿದೆ ಸರ್. ನೀವು ಏನಾರ ಮಾಡಿ ಸ್ಥಳಾಂತರ ಮಾಡ್ಬೇಕಂತ. ಇನ್ನು ಈ ಒಂದು ಕುದುರೆ ಕಾಟ ಕಳೆದ 3 ತಿಂಗಳಿಂದ ನಾಗರಹಾಳ ಗ್ರಾಮದಲ್ಲಿ ಬೀಡು ಬಿಟ್ಟ ಕುದುರೆ ಸಾಕಷ್ಟು ತೊಂದರೆ ಕೊಡುತ್ತಿದೆ. ಅತ್ತವ ಬೆಳೆ ಉಳಿಸಿಕೊಳ್ಳಲು ರಾತ್ರಿ ಹಗಲು ನಸುಕಿನ ಜಾವ ಜಮೀನುಗಳಿಗೆ ತೆರಳುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ರೈತರ ಹೆಸರು ಕಾಳು ಬೆಳೆ ಭಾಗಶಃ ಕೊಯ್ಲಿಗೆ ಬಂದಿದ್ದು, ಆ ಒಂದು ಬೆಳೆಯನ್ನು ಕುದುರೆ ಹಾಳು ಮಾಡುತ್ತಿದೆ. ಇದರಿಂದ ಇನ್ನಷ್ಟು ಬೆಳೆ ಹಾಳು ಮಾಡುವ ಮುನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಕುದುರೆಯನ್ನು ಸೆರೆ ಹಿಡಿದು ಬೇರೆಡೆಗೆ ಸಾಗಿಸಲು ಅಲ್ಲಿನ ರೈತರು ಮನವಿ ಮಾಡುತ್ತಿದ್ದಾರೆ. ಕುದುರೆ ಭಯಂಕರ ಲಾಸ್ ಮಾಡಕತ್ತೈತೆ. ಕುದುರೆ ಹತ್ತಿ ಬೆಳೆನೂ ಲಾಸ್ ಆಗೈತಿ, ತೊಗರಿ ಲಾಸ್ ಆಗೈತಿ,
ಹೆಸರು ಲಾಸ್ ಐತಿ. ಈಗೆಲ್ಲ ಹೆಸರು ಬಂದುಬಿಡತ್ತೆ. ಈ ಸದ್ದ ಕಟಾವು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಪೂರ್ವವಾಗಿ ರೆಡಿ ಇಟ್ಕೊಂಡಾಗ ರೈತರು ಕುದುರೆ ಬಂದು ಬಿದ್ದು ಒದ್ದಾಡಿ ಎಲ್ಲ ನೆಲಪಾಲ ಚೆಲ್ಲಿಗೆ ಹೊಲಸು ಮಾಡಾಕತ್ತೈತಿ. ಆ ಕುದುರೆ ಬೆಳೆನೂ ಒಂದು ಥರ ಅಲ್ಲ, ಬೆಳೆ ಎಲ್ಲ ಥರನೂ ಬೆಳೆ ಲಾಸ್ ಮಾಡಾಕತ್ತೈತಿ. ಹತ್ತಿ ಬೆಳೆನೂ ಲಾಸು, ಹೆಸರು ಲಾಸು, ಎಳ್ಳು ಲಾಸು, ಸೂರ್ಯಪಾನ ಲಾಸು. ಇಲ್ಲೇ ನಮ್ಮ ಹೊಲದ ಮಗ್ಲದ ರೈತರ ಅವ್ರದ್ದು ನಾಯಿಗಳು ಹೆಚ್ಚಿ ನಾಯಿನ ಭಾಳ ಲಾಸ್ ಮಾಡೈತಿ. ನಾಯಿನ ಸಾಯ ಹೊಡೆದು ಅದನ್ನು ಮುಗ್ಲ ಮಾಡೈತಿ. ಅದಕ್ಕೇನೈತೆ ಅಂದ್ರೆ ಅದು ಒಂದು ನಾವು ಜನರು ಹೋದ್ರೂ ಜನರಿಗೆ ಕಡಿಯಾಕ ಬರ್ತೈತಿ. ಒಳ್ಳೆ ಅದನ್ನ ಏನೈತೆ ಮಳೆ ಕಾಟದೊಂದು ಜಾಸ್ತಿ ಆಗಿಬಿಡೈತಿ. ಮಳೆ ಒಂದು ವಿಚಾರ ಮಾಡ್ಬೇಕನ್ನೋದಾಗನ ಭಾಳ ಲಾಸ್ ಆಗಿಬಿಡುತ್ತೆ. ಅದಕ್ಕಾಗಿ ಅರಣ್ಯ ಇಲಾಖೆದ ಆಗಲಿ ಗ್ರಾಮ ಪಂಚಾಯತಿ ವತಿಯಿಂದರಾಗಲಿ ಅದನ್ನು ತೊಗೊಂಡೋಗಿ ದೂರ ಸ್ಥಳಾಂತರ ಮಾಡಿದ್ರೂ ಅನುಕೂಲ ಆಗ್ತೈತಿ. ಎಲ್ಲ ರೈತರಿಗೂ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶಕ್ಕಾಗಿ ನಾನು ಹೇಳುತ್ತೇನೆ. ಅದೇನೇ ಇರಲಿ, ಉತ್ತಮ ಮಳೆ ಬೆಳೆ ಇರುವ ಕಾಲದಲ್ಲಿ ಒಂದು ಕಡೆ ಗೊಬ್ಬರದ ಕೊರತೆ ಎದುರಿಸುತ್ತಿರುವ ರೈತರಿಗೆ ಈ ಒಂದು ಕುದುರೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಿದೆ. ಅರಣ್ಯ ಇಲಾಖೆ, ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ರೈತರಿಗೆ ಕುದುರೆ ಕಾಟದಿಂದ ಮುಕ್ತಿ ಕೊಡಿಸಬೇಕಿದೆ. ನಗರದ ಬೇಸ್ವರಪೇಟೆ ಬಡಾವಣೆಯ ಉಸ್ಮಾನಿ ಕಾಯಿಪಲ್ಲೆ ಮಾರ್ಕೆಟ್ ಬಳಿಯ ನಿವಾಸಿ 70 ವರ್ಷದ ಸುಶೀಲಾಬಾಯಿ ಗಂಡ ಭಗವಾನ್ಜಿ ಅವರಿಗೆ ಆಕೆಯ ಸೊಸೆ ವಿಷಾಹಾರ ಪದಾರ್ಥ ನೀಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೆಲ ದಿನಗಳ ಬಳಿಕ ಸಾವನ್ನಪ್ಪಿದ್ದು, ಪೊಲೀಸರು ಯಾರದೋ ಒತ್ತಡಕ್ಕೆ ಮಣಿದು ದೂರು ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದು ಸದರ್ ಬಜಾರ್ ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡು ಸೂಕ್ತ ತನಿಖೆ ನಡೆಸಬೇಕು ಎಂದು ಆಯರ್ ಕಾಟಿಕ್ ಸಮಾಜದ ಮುಖಂಡ ಹಾಗೂ ವಕೀಲರಾದ ಭಾನುರಾಜ್ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಏಪ್ರಿಲ್ 23ರಂದು ಬೆಳಗ್ಗೆ 9 ಗಂಟೆಗೆ ಅತ್ತೆಯಾದ ಸುಶೀಲಾಬಾಯಿ ಈಕೆಗೆ ಕೊಲೆ ಮಾಡುವ ದುರುದ್ದೇಶದಿಂದ ಸುಶೀಲಾಬಾಯಿ ಅವರ ಬಾಯಿಯಲ್ಲಿ ಯಾವುದೋ ವಿಷ ಪದಾರ್ಥವನ್ನು ಹಾಕಿದ್ದಾಳೆ. ನಂತರ ಆಕೆಗೆ ಸಾಕಷ್ಟು ಭೇದಿಗಳಾಗಿದ್ದು ಆಕೆಯನ್ನು ಸ್ಥಳೀಯ ರಿಮ್ಸ್ ಆಸ್ಪತ್ರೆಗೆ ಏಪ್ರಿಲ್ 25ರಂದು ದಾಖಲಿಸಲಾಗಿತ್ತು. ವೈದ್ಯರು ವಿಚಾರಿಸಿದಾಗ ಆಕೆಯು ತನ್ನ ಸೊಸೆಯೇ ನನ್ನ ಬಾಯಿಯಲ್ಲಿ ಏನೋ ವಿಷ ಪದಾರ್ಥ ಹಾಕಿದ್ದಾಳೆ ಎಂದು ವೈದ್ಯರ ಮುಂದೆ ಹೇಳಿಕೆ ನೀಡಿದ್ದು, ವೈದ್ಯರು ಸದರ್ ಬಜಾರ್ ಪೊಲೀಸರಿಗೆ ತಿಳಿಸಿದಾಗ MLC ಆಗಿದೆ. ಆದರೂ ಪೊಲೀಸರು ಪ್ರಕರಣ ದಾಖಲಿಸಲಿಲ್ಲ. ಈ ಕುರಿತು ಆತನ ಮಗ ತನ್ನ ಪತಿಯ ವಿರುದ್ಧ ಬಲವೀರ್ ಅನೇಕ ಬಾರಿ ದೂರು ನೀಡಿದರೂ ಪೊಲೀಸರು ಯಾರದೋ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸಲಿಲ್ಲ ಎಂದು ದೂರಿದರು. ಸುಮಾರು 5 ದಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಏಪ್ರಿಲ್ 30ರಂದು ರಿಮ್ಸ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದ್ದಾರೆ. ಆದರೆ ಜುಲೈ 25ರಂದು ಶುಕ್ರವಾರ ಸುಶೀಲಾ ತನಗೆ ಆದ ಬಾಧೆಯಿಂದ ಸಾವನ್ನಪ್ಪಿದ್ದಾರೆ. ಸಾವಿನ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. MLC ಆದ ಬಳಿಕವೇ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಬೇಕಾಗಿತ್ತು. ವಿಳಂಬ ಮಾಡಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ರೋಡ್ ಹೇಳಿದ್ರೆ ಕೇವಲ 3 ಫೀಟ್ ಅದನ್ನು ಕವರ್ಸ್ಬೇಕು. ಇನ್ನೊಂದು 3 ಫೀಟಿಗೆ ತಾಯಿ ಸುಲಭ ಅಲ್ಲಿ ಅವರಿಗಾಗಲೇ ಹೊಡೆದು ಇಲಾಖೆ ಎಲ್ಲ ಪ್ರಯತ್ನ ಮಾಡಿದ್ರು. ಪೊಲೀಸ್ ಇಲಾಖೆಯಲ್ಲಿ ಅಂಥ ಬಲವಾದ ವ್ಯಕ್ತಿ ಯಾರು, ಕಾರಣದ ಕೈಗಳು ಯಾರು, ಅದು ಇನ್ನೂ ವಿಷಯ ತಾವೆಲ್ಲ ಕೇಳಿರ್ಬೋದು, ನೋಡಿರ್ಬೋದು. ಯಾಕಂದರೆ ತೆಗೆದುಕೊಂಡು ತೆಗೆದ್ರೆ ಸಾಕಷ್ಟು ವಿಷಯ ತಿಳಿದ್ರು ಡಾಕ್ಟರ್ಗಳಿಗೆ ತಿಳಿಸ್ತಾನ ಏನಾಯಿತು. ಅದನ್ನ ನಿಜವಾದ ಪ್ರಕಾರ ಏನಂದರೆ ಈ ಸಾಮಾನ್ಯವನ್ನು ಇದಷ್ಟು ಚರ್ಮ ಸಿಗುತ್ತಲ್ಲ ಸುಳ್ಳು ಮೇಲೆ ಅದು ಸಾಧನ ಬೈತಾರ ಏನೋ ಕೂತು ಬೈದಾದ್ಮೇಲೆ ಅದನ್ನು ಬೆಂಗಳೂರು ಇಷ್ಟು ಬಿಟ್ಬಿಟ್ಟ ಪಟ್ಟು ಹತ್ತಿರ್ತೀವಿ ಹೋಗ್ಬಿಡ್ತೀವಿ. ಅದು ನೆನರು ಹೊಳಿತಾದ್ರು, ಎಲ್ಲರೂ ಆದರು, ಅವರಿಗೆ ಗಾಯ ಆಯಿತು, ರಕ್ತಸ್ರಾವ ಆಗಿರೋರು, ಅವರು ಆ ಒಂದು ವಿಧಾನ ನಾನು ಕೇಳಿದೆ ಅವರಿಗೆ, ಇಲ್ಲ ಸರ್ ನೀವು ಮಷೀನ್ ಬರ್ಬೇಕಾದ್ರೆ ರೆಕಾರ್ಡ್ ತೊಗೊಂಡು ಸಂಸಾರಕ್ಕೆ ಆ ಮಷೀನ್ ಇರ್ಬೋದು ಇಲ್ಲಂತಿಲ್ಲ. ಆದರೆ ಅಂಥ ಡಾಕ್ಟರ್ಗಳು ಇಲ್ಲಿಂದ ಭಾರತ ಮೆಡಿಕಲ್ ಕಾಲೇಜ್ ಇದೆ, ನಾಮಕವಾಸ್ತಿದೆ. ಆ ಮೆಡಿಕಲ್ ಡಾಕ್ಟರ್ಗಳು ಎಷ್ಟು ಥರ ಹೋಗೋದು ತಮಗೆಲ್ಲ ನಾನು ಹೋಗಿ ನೋಡಿದೆ ಮೇಲೆ ಮತ್ತೆ ಕೇಳಿದವರಿಗೆ 30 ವರ್ಷ ಆಗಿ 20 ವರ್ಷ ಮಾಡ್ತೀನಿ. ಅದೇ ಸರ್
ಕ್ಷಮಿಕ ಟಕ 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 ಹೊಡಿತೀವಿ, ಯಾವ ಬೇರಿಲ್ಲ, ಯಾವ ಸಾಮಾಜಿಕ ಅಂದರೆ ಯಾವುದು ಡೆವಲಪ್ಮೆಂಟ್ ಆಗಿದೆ ಇದೆ, ಇದು ಪರಿಸ್ಥಿತಿ. ಈಗ ನಿಮ್ಮ ಹೇಳೋದಾದ್ರೆ ಏನಂದರೆ ಈ ಕಾನೂನಿನಲ್ಲಿ ಕೆಲವೊಂದಿಗೆ ಈ ಹೆಣ್ಮಕ್ಳಿಗೆ ಕಾನೂನಿನಲ್ಲಿ ಸ್ವಲ್ಪ ರಕ್ಷಣೆ ಇದೆ, ಅದೆಲ್ಲಿ ಈ ಸಾಗೆ ಆಗ್ತಾ ತೋರಿಸ್ತಾರೆ. ನ್ಯಾಯ ಇಲಾಖೆಯಲ್ಲಿ ಬಂದರೆ ಹೆಣ್ಮಕ್ಳಿಗೆ ಬೇರೆ ಪೊಲೀಸರಿಗೆ ಆದರೆ ಯಾಕ ಇಂಥ ಕೇಸಲ್ಲಿ ಪೊಲೀಸರಿಂದ ಮಾಡಬಹುದು, ಅದಕ್ಕೆ ತಾವು ಮೀಡಿಯಾದವರಿದ್ದರೆ ತಾವು ಪೊಲೀಸರಿಗೆ ಕೇಳಿ